ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಶ್ರೀ ಸೋಮಶೇಖರ್ ಹೆಬ್ಬಾರ್ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು ಯತ್ನಾಳ್ ವಿಚಾರ ವರಿಷ್ಠರ ಮುಂದಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ವಿಜೇಂದ್ರ ಪ್ರತಿಕ್ರಿಯೆ. ಈಗಾಗಲೇ ಶಿಸ್ತು ಸಮಿತಿಯ ಮುಂದೆ ಹೋಗಿ ಬಂದಿದ್ದಾರೆ. ಅವರ ನಡೆಯಿಂದ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗಿದೆ. ಏನೇ ಇದ್ರೂ ಕೂಡ ಪಕ್ಷದ ಒಳಗಡೆಯೇ ಚರ್ಚೆ ಮಾಡಬೇಕು. ಹಾದಿ ಬೀದಿಯಲ್ಲಿ ಮಾತನಾಡಿದರೆ ಕ್ರಮಕ್ಕೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಏನೇ ಇದ್ರೂ ಕೂಡ ಪಕ್ಷದ ಬೌಂಡ್ರಿಯ ಒಳಗೆ, ಆ ಚೌಕಟ್ಟಿನ ಒಳಗೆ ಚರ್ಚೆ ಮಾಡಬೇಕು. ಹಾದಿ ಬೀದಿಯಲ್ಲಿ ಮಾತನಾಡಿದ ಕ್ರಮಕ್ಕೆ ವರಿಷ್ಠರಿಗೆ ಮನವಿ ಮಾಡಲಾಗಿದೆ. ಏನು ಕೆಲವು ಮುಖಂಡರುಗಳು ಅಶಿಸ್ತ ನಡವಳಿಕೆಗಳು ನಡೀತಾ ಇದೆ ಹಲವು ತಿಂಗಳುಗಳಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಪರ ವಿರೋಧ ಯಾವುದು ಕೂಡ ಚರ್ಚೆಗಳಿಗೆ ಇತ್ತಿಷ್ಟಾಡಿ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಕೇಂದ್ರದ ವರಿಷ್ಠರು ಕೂಡ ಇದಕ್ಕೆ ಮನವರಿಕೆ ಮಾಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಬೇಕು, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಕೋರ್ ಕಮಿಟಿನಲ್ಲಿ ಬಹುತೇಕ ಎಲ್ಲ ಸದಸ್ಯರು ಕೂಡ ಹೇಳಿರ್ತಕ್ಕಂಥದ್ದು, ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು ಸಸ್ಪೆನ್ಷನ್ ಮಾಡಬೇಕು, ಮತ್ತೆ ಏನ್ ಮಾಡಬೇಕು, ಮತ್ತೆ ಡಿಸ್ಕ್ವಾಲಿಫಿಕೇಶನ್ಗೂ ಕೂಡ ಮೂವ್ ಮಾಡಬೇಕು. ಎಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತಂದು ತತ್ಕ್ಷಣ ನಿರ್ಧಾರ ಕೈಗೊಳ್ಳೋ ರೀತಿಯಲ್ಲಿ ನಾವು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಅಲ್ಲಿ ಹೋಗಿ ಶಿಸ್ತು ಸಮಿತಿಯ ಮುಂದೆ